ಹಾಯ್ ಫ್ರೆಂಡ್ಸ್, ರಾಜ್ಯದಲ್ಲಿ ಮತ್ತೆ ದಲಿತ ಸಿಎಂ ಕೂಗು ಶುರುವಾಗೋ ಎಲ್ಲಾ ಲಕ್ಷಣ ಕಾಣಿಸ್ತಿದೆ. ಹಾಗಾದ್ರೆ ಕಾಂಗ್ರೆಸ್ನಲ್ಲಿರೋ ದಲಿತ ನಾಯಕರು ಯಾರು? ಹೆಚ್ಚು ಪ್ರಭಾವ ಹೊಂದಿರೋ ದಲಿತ ಶಾಸಕ ಯಾರು? ಕಾಂಗ್ರೆಸ್ ದಲಿತ ಸಿಎಂ ಮಾಡಿದ್ರೆ ಯಾರನ್ನ ಮಾಡಬಹುದು? ಹೆಚ್ಚು ಅನುಭವ ಇರೋ ದಲಿತ ನಾಯಕ ಯಾರು? ಹೆಚ್ಚು ಓದಿರೋ, ಆಸ್ತಿ ಮಾಡಿರೋ ದಲಿತ ನಾಯಕ ಯಾರು? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಮಲ್ಲಿಕಾರ್ಜುನ ಖರ್ಗೆ. ಕಾಂಗ್ರೆಸ್ ಅಧ್ಯಕ್ಷರಾಗಿರೋ ಮಲ್ಲಿಕಾರ್ಜುನ ಖರ್ಗೆಗೆ ಈಗ 81 ವರ್ಷ ವಯಸ್ಸಾಗಿದೆ. 1969ರಲ್ಲಿ ಕಾಂಗ್ರೆಸ್ ಸೇರಿ ಕಲಬುರಗಿ ಸಿಟಿ ಕಾಂಗ್ರೆಸ್ ಕಮಿಟಿಯ ಅಧ್ಯಕ್ಷರಾದ್ರು. 1972ರಲ್ಲಿ ಗುರುಮಿಟ್ಕಲ್ ಕ್ಷೇತ್ರದಿಂದ ಮೊದಲ ಬಾರಿಗೆ ವಿನ್ ಆದ ಇವರು ನಂತರ ಬರೋಬ್ಬರಿ 9 ಸಲ ಶಾಸಕರಾಗಿ ಆಯ್ಕೆಯಾದ್ರು. ಹಲವು ಬಾರಿ ಸಚಿವರಾಗಿ ಕೆಲಸ ಮಾಡಿದ ಇವರು 2008ರಲ್ಲಿ ವಿಪಕ್ಷ ನಾಯಕರಾದ್ರು. ಆದ್ರೆ ನಂತರ 2009ರ ಲೋಕಸಭೆ ಚುನಾವಣೆ ವೇಳೆ ಮಲ್ಲಿಕಾರ್ಜುನ ಖರ್ಗೆ ಕಲಬುರಗಿ ಕ್ಷೇತ್ರದಿಂದ ಕಣಕ್ಕೆ ಇಳಿದು ವಿನ್ ಆದ್ರು. ಕೇಂದ್ರದಲ್ಲಿ ಸಚಿವರು ಆದ್ರು. ನಂತರ 2014ರಲ್ಲೂ ಗೆದ್ದು ಲೋಕಸಭೆ ವಿಪಕ್ಷ ನಾಯಕರಾದ್ರು. ಆದ್ರೆ 2019ರ ಲೋಕಸಭೆ ಚುನಾವಣೆಯಲ್ಲಿ ಸೋತ ಇವರನ್ನ 2020ರಲ್ಲಿ ರಾಜ್ಯಸಭೆಗೆ ಆಯ್ಕೆ ಮಾಡಲಾಯಿತು. ಈಗ ರಾಜ್ಯಸಭೆ ವಿಪಕ್ಷ ನಾಯಕರಾಗಿದ್ದಾರೆ. 2022ರಲ್ಲಿ ಇವರಿಗೆ ಕಾಂಗ್ರೆಸ್ ಅಧ್ಯಕ್ಷ ಪಟ್ಟ ನೀಡಲಾಗಿದೆ. ಕಾನೂನು ಪದವಿ ಪಡೆದಿರೋ ಖರ್ಗೆ 15 ಕೋಟಿ 77 ಲಕ್ಷ ರೂಪಾಯಿ ಮೌಲ್ಯದ ಆಸ್ತಿ ಹೊಂದಿದ್ದಾರೆ. ಖರ್ಗೆ ಮತ್ತವರ ಕುಟುಂಬ ಬೌದ್ಧ ಧರ್ಮ ಸ್ವೀಕರಿಸಿದೆ. ಡಾಕ್ಟರ್ ಜಿ ಪರಮೇಶ್ವರ್. ದಲಿತ ಸಿಎಂ ರೇಸ್ನಲ್ಲಿರೋ ಮತ್ತೋರ್ವ ನಾಯಕ ಅಂದ್ರೆ ಅದು ಡಾಕ್ಟರ್ ಜಿ ಪರಮೇಶ್ವರ್. ಮೊದಲಿಗೆ ಪರಮೇಶ್ವರ್ ಮಧುಗಿರಿ ಕ್ಷೇತ್ರದಲ್ಲಿ 1989ರ ಚುನಾವಣೆಯಲ್ಲಿ ಜಯ ಸಾಧಿಸಿದ್ರು. 1994ರಲ್ಲಿ ಸೋಲು ಕಂಡ ಪರಮೇಶ್ವರ್ 1999ರಲ್ಲಿ ಮಧುಗಿರಿ ಕ್ಷೇತ್ರದಲ್ಲಿ ವಿನ್ ಆದ್ರು. 2004ರಲ್ಲಿ ಮತ್ತೆ ಮಧುಗಿರಿಯಿಂದ, 2008ರಲ್ಲಿ ಕೊರಟಗೆರೆ ಕ್ಷೇತ್ರದಲ್ಲಿ ಸ್ಪರ್ಧಿಸಿ ಗೆಲುವು ಸಾಧಿಸಿದ್ರು. 2010ರಲ್ಲಿ ಕೆಪಿಸಿಸಿ ಅಧ್ಯಕ್ಷರನ್ನಾಗಿ ಕೂಡ ನೇಮಿಸಲಾಯಿತು. ಆದ್ರೆ 2013ರ ವಿಧಾನಸಭೆ ಚುನಾವಣೆಯಲ್ಲಿ ಸೋತಾಗ ವಿಧಾನ ಪರಿಷತ್ಗೆ ಆಯ್ಕೆ ಮಾಡಲಾಯಿತು. ಗೃಹ ಸಚಿವ ಸ್ಥಾನ ಕೂಡ ನೀಡಲಾಯಿತು. ಮತ್ತೊಂದು ಅವಧಿಗೆ ಕೆಪಿಸಿಸಿ ಅಧ್ಯಕ್ಷರಾಗಿಯೂ ಆಯ್ಕೆಯಾದ್ರು. 2018ರ ವಿಧಾನಸಭೆ ಚುನಾವಣೆಯಲ್ಲಿ ಗೆದ್ದು ಸಮ್ಮಿಶ್ರ ಸರ್ಕಾರದಲ್ಲಿ ಡಿಸಿಎಂ ಆಗಿದ್ರು. ಇದೀಗ ಮತ್ತೆ ಕೊರಟಗೆರೆಯಲ್ಲಿ ಗೆದ್ದು ಗೃಹ ಸಚಿವರಾಗಿದ್ದಾರೆ. ಅಂದಹಾಗೆ ಇವರು ಬಿಎಸ್ಸಿ, ಎಂಎಸ್ಸಿ ಮತ್ತು ಪಿಜಿ ಮುಗಿಸಿದ್ದು 72 ವರ್ಷ ವಯಸ್ಸಾಗಿದೆ. ಜೊತೆಗೆ 21 ಕೋಟಿ ರೂಪಾಯಿ ಆಸ್ತಿ, 15 ಕೋಟಿ ರೂಪಾಯಿ ಸಾಲ ಘೋಷಿಸಿಕೊಂಡಿದ್ದಾರೆ. ಇವರು ಕೂಡ ಬೌದ್ಧ ಧರ್ಮ ಸ್ವೀಕರಿಸಿದ್ದಾರೆ. ಪ್ರಿಯಾಂಕ್ ಖರ್ಗೆ. ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಎರಡನೇ ಮಗ ಪ್ರಿಯಾಂಕ್ ಖರ್ಗೆ. ಇವರು 2013ರಿಂದ ನಿರಂತರವಾಗಿ ಚಿತ್ತಾಪುರ ಕ್ಷೇತ್ರದಿಂದ ಗೆದ್ದು ಬಂದಿದ್ದಾರೆ. ಮೊದಲ ಬಾರಿ ಶಾಸಕರಾದಾಗಲೇ ಸಿದ್ದರಾಮಯ್ಯ ಸಂಪುಟದಲ್ಲಿ ಸಚಿವರಾಗಿದ್ರು. ನಂತರದ ಸಮ್ಮಿಶ್ರ ಸರ್ಕಾರದಲ್ಲಿ ಕುಮಾರಸ್ವಾಮಿ ಸಂಪುಟದಲ್ಲೂ ಮಂತ್ರಿಗಿರಿ ಗಿಟ್ಟಿಸಿಕೊಂಡಿದ್ರು. ಇದೀಗ ಮತ್ತೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಮಂತ್ರಿ ಭಾಗ್ಯ ಸಿಕ್ಕಿದೆ. ಪಿಯುಸಿ ವರೆಗೆ ಓದಿರೋ ಇವರಿಗೆ 44 ವರ್ಷ ವಯಸ್ಸಾಗಿದೆ. ಇವರು ತಮ್ಮ ಆಸ್ತಿ 16 ಕೋಟಿ ರೂಪಾಯಿ ಅಂತ ಘೋಷಿಸಿಕೊಂಡಿದ್ದು ಅದರಲ್ಲಿ 28 ಲಕ್ಷ ರೂಪಾಯಿ ಸಾಲ ಕೂಡ ಇದೆ. ಕೆಎಚ್ ಮುನಿಯಪ್ಪ. ಕೋಲಾರ ಭಾಗದ ಹಿರಿಯ ರಾಜಕಾರಣಿ ಕೆಎಚ್ ಮುನಿಯಪ್ಪ 1960ರಲ್ಲಿ ರಾಜಕೀಯ ಪ್ರವೇಶಿಸಿದ ಇವರು ವಿವಿಧ ಹುದ್ದೆಗಳಲ್ಲಿ ಕೆಲಸ ಮಾಡಿದ್ರು. ನಂತರ ಮೊದಲ ಬಾರಿಗೆ 1991ರಲ್ಲಿ ಕೋಲಾರ ಲೋಕಸಭೆ ಕ್ಷೇತ್ರದಲ್ಲಿ ಸ್ಪರ್ಧಿಸಿ ವಿನ್ ಆದ್ರು. ಬರೋಬ್ಬರಿ 7 ಬಾರಿ ಸಂಸದರಾಗಿ ಆಯ್ಕೆಯಾದ್ರು. 2004 ಮತ್ತು 2009ರಲ್ಲಿ ಕೇಂದ್ರ ಸಚಿವರಾಗಿಯೂ ಕೆಲಸ ಮಾಡಿದ್ರು. ಆದ್ರೆ ಈ ಸಲ ರಾಜ್ಯ ರಾಜಕಾರಣಕ್ಕೆ ಬಂದಿರೋ ಇವರು ದೇವನಹಳ್ಳಿ ವಿಧಾನಸಭೆ ಕ್ಷೇತ್ರದಲ್ಲಿ ಸ್ಪರ್ಧಿಸಿ ವಿನ್ ಆಗಿದ್ದಾರೆ. ಸಿದ್ದರಾಮಯ್ಯ ಸಂಪುಟದಲ್ಲಿ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. LLB ಶಿಕ್ಷಣ ಪಡೆದಿರೋ ಇವರಿಗೆ 75 ವರ್ಷ ವಯಸ್ಸಾಗಿದೆ. ಅಂದಹಾಗೆ ಇವರು 59 ಕೋಟಿ ರೂಪಾಯಿ ಆಸ್ತಿ, 25 ಕೋಟಿ 95 ಲಕ್ಷ ರೂಪಾಯಿ ಮೌಲ್ಯದ ಸಾಲ ಘೋಷಿಸಿಕೊಂಡಿದ್ದಾರೆ. ರೂಪಕಲಾ ಶಶಿಧರ್. ರೂಪಕಲಾ ಶಶಿಧರ್ ಕೆಎಚ್ ಮುನಿಯಪ್ಪ ಅವರ ಮಗಳು. ಇವರು 2018 ಮತ್ತು 2023ರ ವಿಧಾನಸಭೆ ಚುನಾವಣೆಯಲ್ಲಿ ಕೆಜಿಎಫ್ ಕ್ಷೇತ್ರದಿಂದ ಗೆದ್ದು ಬಂದಿದ್ದಾರೆ. ರೂಪಕಲಾಗೆ ಈಗ 43 ವರ್ಷ ವಯಸ್ಸಾಗಿದ್ದು ಪಿಜಿ ಶಿಕ್ಷಣ ಪಡೆದಿದ್ದಾರೆ. ಇವರ ಬಳಿ ಒಟ್ಟು 12 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಇದೆ. ಜೊತೆಗೆ 1 ಕೋಟಿ ರೂಪಾಯಿಯಷ್ಟು ಸಾಲ ಕೂಡ ಇದೆ. ಮೋಟಮ್ಮ.
ಮೋಟಮ್ಮ ಕಾಂಗ್ರೆಸ್ನ ಹಿರಿಯ ನಾಯಕರಲ್ಲಿ ಒಬ್ರು. 1978ರಲ್ಲಿ ಇಂದಿರಾ ಗಾಂಧಿ ಚಿಕ್ಕಮಗಳೂರು ಲೋಕಸಭೆ ಕ್ಷೇತ್ರದಿಂದ ಸ್ಪರ್ಧಿಸಿ ಗೆದ್ರು. ಆ ಚುನಾವಣೆಯಲ್ಲಿ ಇಂದಿರಾ ಪರ ಪ್ರಚಾರ ಮಾಡಿದ್ದವರು ಈ ಮೋಟಮ್ಮ. ಇದರಿಂದಲೇ ಇಂದಿರಾ ಗಾಂಧಿ ಸಂಪರ್ಕಕ್ಕೆ ಬಂದ್ರು. ನಂತರ ನಡೆದ ಚುನಾವಣೆಯಲ್ಲಿ ಖುದ್ದು ಇಂದಿರಾ ಗಾಂಧಿ ಅವರೇ ಮೋಟಮ್ಮರನ್ನ ಮೂಡಿಗೆರೆ ಕ್ಷೇತ್ರದಲ್ಲಿ ಕಣಕ್ಕೆ ಇಳಿಸಿದ್ರು. ಈ ಚುನಾವಣೆಯಲ್ಲಿ ಮೋಟಮ್ಮ ವಿನ್ ಕೂಡ ಆದ್ರು. ಇದಾದ್ಮೇಲೆ 3 ಸಲ ಶಾಸಕಿಯಾಗಿ, ಒಮ್ಮೆ ಸಚಿವೆಯಾಗಿ, ವಿಧಾನ ಪರಿಷತ್ ಸದಸ್ಯೆಯಾಗಿ, ವಿಧಾನ ಪರಿಷತ್ ವಿಪಕ್ಷ ನಾಯಕಿಯಾಗಿಯೂ ಕೆಲಸ ಮಾಡಿದ್ದಾರೆ. ಮೋಟಮ್ಮ ಕಾಂಗ್ರೆಸ್ ಹೈಕಮಾಂಡ್ ಸೋನಿಯಾ ಗಾಂಧಿಗೂ ಪರಮಾಪ್ತರಾಗಿದ್ದಾರೆ. ನಯನ ಮೋಟಮ್ಮ ಕಾಂಗ್ರೆಸ್ ಹಿರಿಯ ನಾಯಕಿ ಮೋಟಮ್ಮ ಮಗಳು ಈ ನಯನ ಮೋಟಮ್ಮ. ಇವರಿಗೆ ಇದೇ ಮೊದಲ ಬಾರಿಗೆ ಮೂಡಿಗೆರೆ ಕ್ಷೇತ್ರದಿಂದ ಟಿಕೆಟ್ ನೀಡಲಾಗಿತ್ತು. ಅದರಂತೆ ಅವರು ವಿನ್ ಕೂಡ ಆದ್ರು. ನಯನಾಗೆ ಈಗ 43 ವರ್ಷ ವಯಸ್ಸಾಗಿದ್ದು BA, LLB ಮತ್ತು LLM ಶಿಕ್ಷಣ ಪಡೆದಿದ್ದಾರೆ. ಈ ಸಲ ವಿಧಾನಸಭೆ ಚುನಾವಣೆ ವೇಳೆ ಇವರು ತಮ್ಮ ಆಸ್ತಿ 10 ಕೋಟಿ ರೂಪಾಯಿ ಅಂತ ಘೋಷಿಸಿಕೊಂಡಿದ್ರು. ಅದರಲ್ಲಿ 1 ಕೋಟಿ ರೂಪಾಯಿಯಷ್ಟು ಸಾಲ ಕೂಡ ಇದೆ ಅಂತ ಘೋಷಿಸಿಕೊಂಡಿದ್ದಾರೆ. RB ತಿಮ್ಮಾಪುರ್ SC ಸಮುದಾಯಕ್ಕೆ ಸೇರಿದ RB ತಿಮ್ಮಾಪುರ ಬಾಗಲಕೋಟೆಯ ಮುಧೋಳ ಕ್ಷೇತ್ರದ ಶಾಸಕ. 1989ರಲ್ಲಿ ಇವರು ಮೊದಲ ಬಾರಿಗೆ ಮುಧೋಳ ಕ್ಷೇತ್ರದಿಂದ ಗೆದ್ದು ಶಾಸಕರಾದ್ರು. 1999 ಮತ್ತು 2002ರಲ್ಲಿ ಸಚಿವರಾದ್ರು. ಆದರೆ 2004ರಿಂದ ಸತತ 3 ಚುನಾವಣೆಗಳಲ್ಲಿ ಸೋಲು ಕಂಡ್ರು. 2016ರಲ್ಲಿ ವಿಧಾನ ಪರಿಷತ್ಗೆ ಆಯ್ಕೆ ಮಾಡಿ ಸಚಿವ ಸ್ಥಾನ ಕೂಡ ನೀಡಲಾಯಿತು. ಈ ಸಲ ಗೆಲುವು ದಾಖಲಿಸಿದ ಇವರಿಗೆ ಮತ್ತೆ ಸಚಿವ ಸ್ಥಾನ ಸಿಕ್ಕಿದೆ. BA, LLB ಶಿಕ್ಷಣ ಪಡೆದಿರೋ ಇವರಿಗೆ 61 ವರ್ಷ ವಯಸ್ಸಾಗಿದೆ. 58 ಲಕ್ಷ ರೂಪಾಯಿ ಮೌಲ್ಯದ ಆಸ್ತಿ ಕೂಡ ಹೊಂದಿದ್ದಾರೆ. ದರ್ಶನ್ ಧ್ರುವನಾರಾಯಣ. ದರ್ಶನ್ ಖ್ಯಾತ ದಲಿತ ನಾಯಕ ಧ್ರುವನಾರಾಯಣ ಅವರ ಮಗ. 28 ವರ್ಷದ ಇವರು ಸದ್ಯ ವಿಧಾನಸಭೆಯ ಅತ್ಯಂತ ಕಿರಿಯ ಶಾಸಕರಾಗಿದ್ದಾರೆ. ನಂಜನಗೂಡು ಕ್ಷೇತ್ರದಿಂದ ಇದೇ ಮೊದಲ ಬಾರಿಗೆ ಗೆದ್ದು ಬಂದಿದ್ದಾರೆ. ಇವರ ತಂದೆ ಧ್ರುವನಾರಾಯಣ್ 2 ಸಲ ಶಾಸಕ, 2 ಸಲ ಸಂಸದರಾಗಿದ್ರು. ಬೆಂಗಳೂರಿನಲ್ಲಿ BA, LLB ಶಿಕ್ಷಣ ಪಡೆದಿರೋ ದರ್ಶನ್ ಯುನೈಟೆಡ್ ಕಿಂಗ್ಡಮ್ನ ಎಡಿನ್ಬರ್ಗ್ನಲ್ಲಿ MSc ಕೂಡ ಕಂಪ್ಲೀಟ್ ಮಾಡಿದ್ದಾರೆ. ಅಂದಹಾಗೆ ಇವರು 4 ಕೋಟಿ 25 ಲಕ್ಷ ರೂಪಾಯಿ ಮೌಲ್ಯದ ಆಸ್ತಿ ಹೊಂದಿದ್ದಾರೆ. HC ಮಹದೇವಪ್ಪ. ಕಾಂಗ್ರೆಸ್ ಹಿರಿಯ ನಾಯಕರಲ್ಲಿ ಒಬ್ಬರಾದ HC ಮಹದೇವಪ್ಪ 1985ರಿಂದಲೂ ಟಿ ನರಸೀಪುರ ಕ್ಷೇತ್ರದ ಅಭ್ಯರ್ಥಿ. ಮೊದಲಿಗೆ ಜನತಾ ಪಕ್ಷದಿಂದ ಸ್ಪರ್ಧಿಸಿ ಗೆದ್ದ ಇವರು ನಂತರದಲ್ಲಿ JDS ಸೇರಿದ್ರು. ಸಿದ್ದರಾಮಯ್ಯ ಆಪ್ತ ಬಣದಲ್ಲಿ ಗುರುತಿಸಿಕೊಂಡ ಇವರು 2008ರಲ್ಲಿ JDS ಬಿಟ್ಟು ಕಾಂಗ್ರೆಸ್ ಸೇರಿದ್ರು. ಒಟ್ಟು 9 ಬಾರಿ ಸ್ಪರ್ಧಿಸಿದ್ದು ಅದರಲ್ಲಿ 6 ಸಲ ವಿನ್ ಆಗಿದ್ದಾರೆ. ಈ ಸಲ ಸೇರಿ ಒಟ್ಟು 4 ಬಾರಿ ಸಚಿವರು ಆಗಿದ್ದಾರೆ. MBBS ಶಿಕ್ಷಣ ಪಡೆದಿರೋ ಇವರಿಗೆ 70 ವರ್ಷ ವಯಸ್ಸಾಗಿದೆ. ಜೊತೆಗೆ 3 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಮತ್ತು 44 ಲಕ್ಷ ರೂಪಾಯಿ ಸಾಲ ಕೂಡ ಹೊಂದಿದ್ದಾರೆ. ಶಿವರಾಜ್ ತಂಗಡಗಿ. SCಯ ಬೋವಿ ಸಮುದಾಯದವರಾದ ಶಿವರಾಜ್ ತಂಗಡಗಿ ಕೊಪ್ಪಳ ಜಿಲ್ಲೆಯ ಕನಕಗಿರಿ ಕ್ಷೇತ್ರದ ಶಾಸಕ. ಬಿಜೆಪಿಯಲ್ಲಿದ್ದ ಇವರು 2008ರಲ್ಲಿ ಬಂಡೆದ್ದು ಪಕ್ಷೇತರವಾಗಿ ಕಣಕ್ಕೆ ಇಳಿದು ವಿನ್ನಾದ್ರು. ಆಗ ರಚನೆಯಾದ ಯಡಿಯೂರಪ್ಪ ಸರ್ಕಾರಕ್ಕೆ ಬೆಂಬಲ ಕೊಟ್ಟು ಮಂತ್ರಿ ಸ್ಥಾನ ಪಡ್ಕೊಂಡ್ರು. 2010ರಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ಹಿನ್ನೆಲೆ ಇವರನ್ನ ಅನರ್ಹಗೊಳಿಸಲಾಯಿತು. ಆದ್ರೆ ನಂತರ ಸುಪ್ರೀಂ ಕೋರ್ಟ್ ಇವರ ಅನರ್ಹತೆ ರದ್ದು ಮಾಡ್ತು. 2013ರ ಚುನಾವಣೆಗೂ ಮುನ್ನ ತಂಗಡಗಿ ಕಾಂಗ್ರೆಸ್ ಸೇರಿ ಗೆದ್ರು, ಸಚಿವರು ಆದ್ರು. 2018ರಲ್ಲಿ ಸೋಲು ಕಂಡ ತಂಗಡಗಿ ಈ ಸಲ ಮತ್ತೆ ಗೆದ್ದು ಸಚಿವ ಸ್ಥಾನಕ್ಕೆ ಏರಿದ್ದಾರೆ. BSc ಶಿಕ್ಷಣ ಪಡೆದಿರೋ ಇವರಿಗೆ 53 ವರ್ಷ ವಯಸ್ಸಾಗಿದೆ. ಅಂದಹಾಗೆ ಇವರು ತಮ್ಮ ಆಸ್ತಿ 17 ಕೋಟಿ ರೂಪಾಯಿ, ಸಾಲ 8 ಕೋಟಿ ಅಂತ ಕೂಡ ಘೋಷಿಸಿಕೊಂಡಿದ್ದಾರೆ. ಫ್ರೆಂಡ್ಸ್, ಇದು ರಾಜ್ಯ ಕಾಂಗ್ರೆಸ್ನಲ್ಲಿರೋ ದಲಿತ ನಾಯಕರ ಬಗ್ಗೆ ತಿಳಿಸಿಕೊಡುವ ಪ್ರಯತ್ನ. ಇವರಲ್ಲಿ CM ಆದ್ರೆ ಯಾರಾಗಬಹುದು? ನಿಮ್ಗೆ ಏನ್ ಅನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.